ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಒಂದೇ ಓವರ್ ನಲ್ಲಿ 2 ವಿಕೆಟ್ ಪಡೆದ ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ಮಾತ್ರವಲ್ಲ ಬೌಲಿಂಗ್ ನಲ್ಲೂ ಮಿಂಚಿಂಗ. ಇನ್ನು ವೈಭವ್ ಸೂರ್ಯವಂಶಿ ಹೊಸ ವಿಶ್ವ ದಾಖಲೆಯನ್ನೇ ನಿರ್ಮಿಸಿದ್ದಾರೆ. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ರಾಹುಲ್ ದ್ರಾವಿಡ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಮತ್ತು ಬೆಂಕಿ ಸ್ಟೇಟ್ಮೆಂಟ್ ಕೂಡ ನೀಡಿದ್ದಾರೆ. ಅಷ್ಟಕ್ಕೂ ರಾಹುಲ್ ದ್ರಾವಿಡ್ ಅವರು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಮತ್ತು ವೈಭವ್ ಸೂರ್ಯವಂಶಿ ಅವರ ಯಾವ ತರ ಇತ್ತು ಪರ್ಫಾರ್ಮೆನ್ಸ್ ಬೌಲಿಂಗ್ ನಲ್ಲಿ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿ ಮತ್ತು ವೈಭವ್ ಸೂರ್ಯವಂಶಿ ಅವರ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ಅಬ್ಬರದ ಸಿಕ್ಸರ್ ಗಳಿಗೆ ಹೆಸರುವಾಸಿಯಾಗಿರುವ 15 ವರ್ಷದ ವೈಭವ್ ಸೂರ್ಯವಂಶಿ ತಾವೊಬ್ಬ ಅದ್ಭುತ ಬೌಲರ್ ಅನ್ನೋದು ಇಂದು ಸಾಬೀತಾದ್ರೆ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಕೇವಲ 4 ಬಾಲ್ಗೆ 2 ವಿಕೆಟ್ ಪಡೆಯುವ ಮೂಲಕ ವೈಭವ್ ಸೂರ್ಯವಂಶಿ ಕ್ರಿಕೆಟ್ ಪ್ರೇಮಿಗಳಲ್ಲಿ ಅಚ್ಚರಿ ಆದ್ರೆ ಮೂಡಿಸಿದ್ದಾರೆ. ಇನ್ನು ಸದಾ ಅಬ್ಬರದ ಸಿಕ್ಸರ್ ಗಳ ಮೂಲಕವೇ ಜಗತ್ ಪ್ರಸಿದ್ಧಿ ಆಗಿರುವಂತಹ ಮತ್ತು ಪಡೆದಿರುವಂತಹ ಸೆನ್ಸೇಷನಲ್ ಯುವ ಕ್ರಿಕೆಟರ್ ವೈಭವ್ ಸೂರ್ಯವಂಶಿ ಇದೀಗ ಮತ್ತೊಮ್ಮೆ ಸುದ್ದಿಯಲ್ಲಿ ಆದ್ರೆ ಇದ್ದಾರೆ. ಆದರೆ ಈ ಬಾರಿ ತಮ್ಮ ಮ್ಯಾಜಿಕಲ್ ಬ್ಯಾಟಿಂಗ್ ಮೂಲಕ ಅಲ್ಲ, ಅಬ್ಬರದ ಬೌಲಿಂಗ್ ಮೂಲಕ ವೈಭವ್ ಸೂರ್ಯವಂಶಿ ಸತ್ತಾದ್ರೆ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಬೆಂಗಳೂರಿನ ಸೆಂಟರ್ ಆಫ್ ಎಲೆಕ್ಷನ್ಸ್ ನಲ್ಲಿ ನಡೆದಂತ ಪೂರ್ವ ವಲಯ ಮತ್ತು ಈಶಾನ್ಯ ವಲಯ ನಡುವಿನ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ 28ನೇ ಓವರ್ನ 2ನೇ ಎಸೆತದಲ್ಲಿ ಲಿಂಗ್ಡೋ ಅವರನ್ನು ಮತ್ತು ನಂತರ 5ನೇ ಎಸೆತದಲ್ಲಿ ಹೊಸ ಬ್ಯಾಟ್ಸ್ಮನ್ ಆದಂತ ಲೆಮ್ಟೋರಾ ಅವರನ್ನು ಔಟ್ ಮಾಡಿದರು. ಇನ್ನು ಒಂದೇ ಓವರ್ ನಲ್ಲಿ 2 ವಿಕೆಟ್ ಪಡೆದ ನಂತರ ವೈಭವ್ ಸೂರ್ಯವಂಶಿ ಅವರ ಸೆಲೆಬ್ರೇಷನ್ ನೋಡಲೇಬೇಕಾದ ಸಂಗತಿಯಾಗಿತ್ತು. ಹೌದು ಸ್ನೇಹಿತರೆ, ದೊಡ್ಡ ಹೊಡೆತವನ್ನು ಆಡಲು ಪ್ರಯತ್ನಿಸುತ್ತಿರುವಾಗ ಲಿಂಗ್ಡೋ ವೃತ್ತದೊಳಗೆ ಕ್ಯಾಚ್ ಪಡೆದರು. ಆದರೆ ಲಿಮ್ಟೋರೋ ತಂಡದ ನಾಯಕರು ಆಗಿರುವಂತಹ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆದಂತ ಇಶಾನ್ ಕಿಶನ್ ಅವರಿಗೆ ಕ್ಯಾಚ್ ನೀಡಿ ಔಟ್ ಆದ್ರೆ ಅಂತಾನೆ ಹೇಳ್ಬಹುದು. ಆದರೆ ವೈಭವ್ ಸೂರ್ಯವಂಶಿ 6 ಬಾಲ್ಗಳಲ್ಲಿ 2 4 ಸೇರಿದಂತೆ ಕೇವಲ 8 ರನ್ ಗಳಿಸಿ ಪೆವಿಲಿಯನ್ಗಾದ್ರೆ ಮರಳಿದರು. ಅವರು ಇವತ್ತು ಬ್ಯಾಟಿಂಗ್ ನಲ್ಲಿ ಹೆಚ್ಚು ಚಾಪು ಮೂಡಿಸುವಲ್ಲಿ ಎಡವಿದರ ಅಂತಾನೆ ಹೇಳ್ಬಹುದು ವೈಭವ್ ಸೂರ್ಯವಂಶಿ. ಆದರೆ ವೈಭವ್ ಸೂರ್ಯವಂಶಿ ಬೌಲಿಂಗ್ ನಲ್ಲಿ ಅದ್ಭುತವಾಗಿ ಆದ್ರೆ ಕಮ್ಬ್ಯಾಕ್ ಮಾಡಿದ್ದಾರೆ. ಇನ್ನು ವೈಭವ್ ಸೂರ್ಯವಂಶಿ ಐಪಿಎಲ್ ಅಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ಪರವಾಗಿ ಆದ್ರೆ ಆಡ್ತಾ ಇದ್ದಾರೆ. ಇತ್ತೀಚೆಗೆ ಟೀಮ್ ಇಂಡಿಯಾಗೂ ಸೇರ್ಪಡೆ ಆಗಿರುವ ವೈಭವ್ ಸೂರ್ಯವಂಶಿ 15 ವರ್ಷದ ಸೆನ್ಸೇಷನಲ್ ಆಟಗಾರ ಟೀಮ್ ಇಂಡಿಯಾದಲ್ಲಿ ತಮ್ಮ ಸಾಮರ್ಥ್ಯವನ್ನು ತೋರಿಸಲು ಇನ್ನೂ ಪ್ರಯತ್ನಿಸುತ್ತಲೇ ಇದ್ದಾರೆ. ಹೌದು ವೀಕ್ಷಕರೇ, ಇದೀಗ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ನಮ್ಮ ಮಾಜಿ ಕೋಚ್ ಮತ್ತು ಹೆಡ್ ಕೋಚ್ ಆದಂತ ರಾಹುಲ್ ದ್ರಾವಿಡ್ ಅವರು ಬೆಂಕಿ ಹೇಳಿಕೆ ಆದ್ರೆ ನೀಡಿದ್ದಾರೆ. ಅಷ್ಟಕ್ಕೂ ದ್ರಾವಿಡ್ ಅವರು ಏನೆಲ್ಲ ಮಾತನಾಡಿದ್ದಾರೆ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಹೌದು ವೀಕ್ಷಕರೇ, ಇನ್ನೊಂದೇನಂತಂದ್ರೆ ಐಪಿಎಲ್ ಅಲ್ಲಿ ಯಶಸ್ವಿ ಪ್ರದರ್ಶನ ನೀಡಿದ ನಂತರ ವೈಭವ್ ಸೂರ್ಯವಂಶಿ ಅವರನ್ನ ಆದಷ್ಟು ಬೇಗ ಭಾರತ ತಂಡದಲ್ಲಿ ನೋಡಬೇಕೆಂಬ ಕೂಗು ಸಾಕಷ್ಟು ಕೇಳಿ ಬಂದಿತ್ತು. ಅದರಂತೆ ಅವರು ತಮ್ಮ 15ನೇ ವಯಸ್ಸಿಗೆ ಭಾರತ T20 ತಂಡಕ್ಕೆ ಪಾದಾರ್ಪಣೆ ಮಾಡಿ ಯಶಸ್ವಿ ಕೂಡ ಆದರು. ಈ ಮೂಲಕ ಭಾರತ ತಂಡದ ಪರ ಅಂತಾರಾಷ್ಟ್ರೀಯ ಪಂದ್ಯವಾಡಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದಾರೆ. ಇವರು ಮಾಸ್ಟರ್ ಬ್ಲಾಸ್ಟರ್ ಆದಂತಹ ಸಚಿನ್ ತೆಂಡೂಲ್ಕರ್ ಅವರ ದೀರ್ಘಕಾಲದ ದಾಖಲೆಯನ್ನೇ ಮುರಿದರು. ಆದರೆ T20 ಬೆನ್ನಲ್ಲೇ ಏಕದಿನ ಹಾಗೂ ಟೆಸ್ಟ್ ನಲ್ಲೂ ಅವಕಾಶ ಕೊಡಬೇಕೆಂದು ಮಾಜಿ ಕ್ರಿಕೆಟಿಗರು ಮತ್ತು ಅಭಿಮಾನಿಗಳಾದ್ರೆ ಬಯಸ್ತಾ ಇದ್ದಾರೆ. ಆದರೆ ವೈಭವ್ ಸೂರ್ಯವಂಶಿ ಐಪಿಎಲ್ ಆಡಲು ನೆರವಾಗಿದ್ದ ಟೀಮ್ ಇಂಡಿಯಾದ ಮಾಜಿ ನಾಯಕ ರಾಹುಲ್ ದ್ರಾವಿಡ್ ಅವರು ಯುವ ಆಟಗಾರ ವೈಭವ್ ಸೂರ್ಯವಂಶಿ ಅವರ ವೃತ್ತಿ ಜೀವನದ ಬಗ್ಗೆ ಒಂದು ಮಹತ್ವದ ನಿರ್ಣಯ ಆದ್ರೆ ಹೇಳಿದ್ದಾರೆ ಅಂತ ಹೇಳ್ಬೋದು ಮತ್ತು ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಅವರು 3 ಸ್ವರೂಪಗಳಲ್ಲಿಯೂ ಉತ್ತಮ ಪ್ರದರ್ಶನ ನೀಡುವ ಅಗಾಧ ಸಾಮರ್ಥ್ಯವನ್ನಾದ್ರೆ ಹೊಂದಿದ್ದಾರೆ. ಈಗ ಅವರನ್ನು ಟೆಸ್ಟ್ ಕ್ರಿಕೆಟ್ ನಲ್ಲಿ ಆಡಬೇಕೆಂದು ಬಯಸುತ್ತಿರುವುದು ಸರಿಯಾದ ನಿರ್ಧಾರವಲ್ಲ ಎಂದು ದ್ರಾವಿಡ್ ಅವರು ಸ್ಪಷ್ಟನೆ ಕೊಟ್ಟರೆ ಅಂತಾನೆ ಹೇಳ್ಬೋದು. ಇನ್ನು ಟೆಸ್ಟ್ ಕ್ರಿಕೆಟ್ ನ ಬೇಡಿಕೆಗಳಿಗೆ ಸಿದ್ಧರಾಗಲು ವೈಭವ್ಗೆ ಹೆಚ್ಚಿನ ಸಮಯ ಬೇಕಾಗುತ್ತದೆ ಮತ್ತು ಅವರಿಗೆ ಅಭಿವೃದ್ಧಿ ಹೊಂದಲು ಸಾಕಷ್ಟು ಅವಕಾಶ ನೀಡಬೇಕು ಎಂದು ದ್ರಾವಿಡ್ ಆದ್ರೆ ಅಭಿಪ್ರಾಯ ಪಟ್ಟಿದ್ದಾರೆ. ಇನ್ನು 1-2 ಸೀಸನ್ ರಣಜಿ ಆಡಲು ಸಲಹೆ. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಅವರು ಈಗಾಗಲೇ T20 ಮತ್ತು ಐಪಿಎಲ್ ಮೂಲಕ ವೈಟ್ ಬಾಲ್ ಕ್ರಿಕೆಟ್ ನಲ್ಲಿ ಅದ್ಭುತ ಪ್ರದರ್ಶನ ಆದ್ರೆ ಕೊಟ್ಟಿದ್ದಾರೆ. ಆದರೆ ಟೆಸ್ಟ್ ಕ್ರಿಕೆಟ್ಗೆ ಸಿದ್ಧರಾಗಲು ಅವರು ಭಾರತೀಯ ದೇಶಿ ಕ್ರಿಕೆಟ್ ಟೂರ್ನಿಗಳಲ್ಲಿ ಕನಿಷ್ಠ 2 ಸೀಸನ್ಗಳ ಕಾಲ ಕೆಂಪು ಚೆಂಡಿನ ಕ್ರಿಕೆಟ್ ಆಡಿ ಅನುಭವ ಗಳಿಸಬೇಕು ಎಂದು ದ್ರಾವಿಡ್ ಸಲಹೆ ಆದ್ರೆ ನೀಡಿದ್ದಾರೆ. ವೈಭವ್ ಅವರಲ್ಲಿ ಅದ್ಭುತ ಪ್ರತಿಭೆ ಮತ್ತು ಭಯವಿಲ್ಲದೆ ಆಡುವ ಸಾಮರ್ಥ್ಯವಿದೆ. ದೇಶೀಯ ಕ್ರಿಕೆಟ್ ನಲ್ಲಿ ಉತ್ತಮವಾಗಿ ರನ್ ಗಳಿಸಿದರೆ ಮುಂದೊಂದು ದಿನ ಅವರು ಭಾರತದ ಟೆಸ್ಟ್ ತಂಡದ ಪ್ರಮುಖ ಆಟಗಾರನಾಗಿ ಹೊರಹೊಮ್ಮಲಿದ್ದಾರೆ ಮತ್ತು ಟೆಸ್ಟ್ ಕ್ರಿಕೆಟ್ ನ ಬೆಳವಣಿಗೆಗೆ ಇಂತಹ ಆಟಗಾರರ ಅಗತ್ಯವಿದೆ ಎಂದು ದ್ರಾವಿಡ್ ಅವರು ವಿಶ್ವಾಸ ಆದ್ರೆ ನೀಡಿದರು.
ಇನ್ನು ಟೆಸ್ಟ್ ಕ್ರಿಕೆಟ್ ಆಡಲು ಸಮಯ ಬೇಕು. ಹೌದು ಸ್ನೇಹಿತರೆ, ವೈಟ್ ಬಾಲ್ ಕ್ರಿಕೆಟ್ ನಲ್ಲಿ ವೈಭವ್ ಸೂರ್ಯವಂಶಿ ಅವರ ಸಾಧನೆ ಆಶ್ಚರ್ಯಕರವಾಗಿದೆ. 2026ರಲ್ಲಿ IPL ಋತುವಿನಲ್ಲಿ ಆರೆಂಜ್ ಕ್ಯಾಪ್ ಗೆಲ್ಲುವ ಮೂಲಕ ಅವರು ಎಲ್ಲರ ಗಮನ ಸೆಳೆದರು. 16 ಪಂದ್ಯಗಳಲ್ಲಿ 237 ಬೃಹತ್ ಸ್ಟ್ರೈಕ್ ರೇಟ್ ನಲ್ಲಿ 776 ರನ್ ಗಳಿಸಿದರು. ಆದಾಗ್ಯೂ ಪ್ರಥಮ ದರ್ಜೆ ಕ್ರಿಕೆಟ್ ನಲ್ಲಿ ಅವರ ಅನುಭವ ಸೀಮಿತವಾಗಿದೆ. ಅವರು ಆಡಿದ 8 ಪ್ರಥಮ ದರ್ಜೆ ಪಂದ್ಯಗಳಲ್ಲಿ ಅವರು ಕೇವಲ 17.25 ಸರಾಸರಿಯಲ್ಲಿ ರನ್ ಗಳಿಸಿದ್ದಾರೆ. ಇನ್ನು ಪರಿಣಾಮವಾಗಿ ವೈಭವ್ ಸೂರ್ಯವಂಶಿ ಅವರು ದೀರ್ಘ ಸ್ವರೂಪಕ್ಕೆ ಹೊಂದಿಕೊಳ್ಳಲು ಮತ್ತು ದೀರ್ಘಕಾಲದವರೆಗೆ ಕ್ರೀಸ್ನಲ್ಲಿ ಉಳಿಯಲು ಅಗತ್ಯವಾದ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಹೆಚ್ಚಿನ ಅಭ್ಯಾಸವನ್ನು ಪಡೆಯುವ ಅಗತ್ಯವಿದೆ ಎಂದು ದ್ರಾವಿಡ್ ಅವರು ಒತ್ತಿ ಹೇಳಿದರು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳಿ. ಇನ್ನು ನಮ್ಮ ಭಾರತ ಮತ್ತು ಶ್ರೀಲಂಕಾ ನಡುವಿನ 2ನೇ ಟೆಸ್ಟ್ ಪಂದ್ಯದ 3ನೇ ದಿನದಾಟ ಹೇಗಿತ್ತಂತ ನೋಡೋಣ ಬನ್ನಿ. ಹೌದು ಸ್ನೇಹಿತರೆ, ಇನ್ನಿಂಗ್ಸ್ ಸೋಲು ತಪ್ಪಿಸಲು ಶ್ರೀಲಂಕಾ ಹೋರಾಟ. ಇನ್ನು ಪಾಲಾವನ್ನು ತಪ್ಪಿಸಲು ಎಷ್ಟು ರನ್ ಗಳಿಸಬೇಕಂತ ತಿಳ್ಕೊಂಬರೋಣ ಬನ್ನಿ. ಭಾರತದ ವಿರುದ್ಧ ಶ್ರೀಲಂಕಾ ತಂಡ ಈಗ ಇನ್ನಿಂಗ್ಸ್ ನ ಸೋಲಿನ ಭಯದಲ್ಲಿ ಇದೆ. ಇನ್ನು ಶ್ರೀಲಂಕಾ ಫಾಲೋ ಆನ್ಗೆ ಸಿಲುಕುವ ಅಪಾಯದಲ್ಲಿ ಇದೆ. ಕೊಲಂಬೋ ಟೆಸ್ಟ್ ನಲ್ಲಿ 3 ದಿನಗಳ ಕಳೆದಿವೆ ಅಂತಾನೆ ಹೇಳ್ಬಹುದು. ಭಾರತ ತಂಡ ಪಂದ್ಯದ ಮೇಲೆ ಪ್ರಾಬಲ್ಯ ಸಾಧಿಸಿದೆ. 4ನೇ ದಿನದಲ್ಲಿ ಶ್ರೀಲಂಕಾದ ಮುಖ್ಯ ಗುರಿ ಫಾಲೋವನ್ನು ತಪ್ಪಿಸುವುದು. ಅದನ್ನು ತಪ್ಪಿಸಿದರೆ ಭಾರತದ ಪಂದ್ಯ ಗೆಲ್ಲುವುದು ಕಷ್ಟಕರವಾಗುತ್ತದೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಮಳೆ ಬಂದು ಆಟಕ್ಕೆ ಅಡ್ಡಿ ಮಾಡುತ್ತಿದೆ ಮತ್ತು ಇದು ಭಾರತಕ್ಕೆ ಸ್ವಲ್ಪ ಟೆನ್ಷನ್ ಕೂಡ ತಂದಿದೆ. ಭಾರತ ಮತ್ತು ಶ್ರೀಲಂಕಾ ನಡುವಿನ 2ನೇ ಟೆಸ್ಟ್ ಪಂದ್ಯ ಕೊಲಂಬೋದಲ್ಲಿ ನಡೀತಾ ಇದೆ. ಭಾರತ ತನ್ನ ಮೊದಲನೇ ಇನ್ನಿಂಗ್ಸ್ ನಲ್ಲಿ 9 ವಿಕೆಟ್ ಕಳ್ಕೊಂಡು 503 ರನ್ ಗಳಿಸಿ ಡಿಕ್ಲೇರ್ ಮಾಡಿತು. ಇನ್ನು 3ನೇ ದಿನದ ಅಂತ್ಯಕ್ಕೆ ಶ್ರೀಲಂಕಾ ತಂಡ 8 ವಿಕೆಟ್ಗೆ 265 ರನ್ಗಳು ಮಾತ್ರ ಗಳಿಸಿದೆ. ಲೈರು ಕುಮಾರ ಮತ್ತು ಸೋನಲ್ ಇನ್ನೂ ಬ್ಯಾಟಿಂಗ್ ಮಾಡುತ್ತಿದ್ದಾರೆ ಮತ್ತು ಶ್ರೀಲಂಕಾ ತಂಡ ಭಾರತದ ಸ್ಕೋರ್ಗಿಂತ ಇನ್ನೂ 238 ರನ್ಗಳ ಹಿಂದಿದೆ. ಭಾರತದ ಮೊತ್ತಕ್ಕೆ ಸಮನಾಗಿಲ್ಲದಿದ್ದರೂ ಫಾಲೋವನ್ನು ತಪ್ಪಿಸಲು ಇದು ಸಹಕಾರಿ ಆಗುವುದಿಲ್ಲ. ಇನ್ನು ಭಾರತ ತನ್ನ ಮೊದಲನೇ ಇನ್ನಿಂಗ್ಸ್ ನಲ್ಲಿ 503 ರನ್ ತೆಗೆದುಕೊಂಡಿತ್ತು. ಅದಕ್ಕಾಗಿ ಶ್ರೀಲಂಕಾ ಫಾಲೋವನ್ನು ತಪ್ಪಿಸಲು ಕನಿಷ್ಠ 304 ರನ್ ಬೇಕು. ಈಗ ಶ್ರೀಲಂಕಾಗೆ ಇನ್ನು 39 ರನ್ ಬಾಕಿ ಇದೆ ಮತ್ತು ಶ್ರೀಲಂಕಾದ ಎಲ್ಲ ಆಶಯಗಳು ಸೋನಲ್ ದಿಶನ್ ಮೇಲೆ ಇವೆ ಅಂತಾನೆ ಹೇಳ್ಬಹುದು. ಇನ್ನು ಸೋನಲ್ ದಿನುಷ್ಯ ಅವರು ಈಗ 85 ರನ್ ನಲ್ಲಿ ಬ್ಯಾಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ನಿಧಾನವಾಗಿ ಶತಕಕ್ಕೆ ಹೋಗುತ್ತಿದ್ದಾರೆ. ಸರಣಿಯ ಮೊದಲನೇ ಪಂದ್ಯದಲ್ಲಿ ಅವರು 100 ರನ್ ಕೂಡ ಬಾರಿಸಿದ್ದರು. ಆದ್ದರಿಂದಾಗಿ ಭಾರತ ತಂಡ ಅವರನ್ನು ಬೇಗನೆ ಔಟ್ ಮಾಡುವ ನಿರೀಕ್ಷೆಯಲ್ಲಿ ಇದೆ. ಇನ್ನೊಂದೇನಂತಂದ್ರೆ ನಮ್ಮ ಭಾರತಕ್ಕೆ ಮಳೆಯ ಭೀತಿ ಕೂಡ ಎದುರಾಗಿದೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಈಗ ಪಂದ್ಯಕ್ಕೆ ಇನ್ನು 2 ದಿನಗಳು ಉಳಿದಿವೆ. ಆದರೆ ಮಳೆಯಿಂದಾಗಿ ಎಷ್ಟು ಓವರ್ಗಳು ಆಡಬಹುದು ಎಂದು ಇನ್ನೂ ತಿಳಿದಿಲ್ಲ. ಇನ್ನು 3ನೇ ದಿನ ಸಂಜೆ 6:15 ಗಂಟೆಗೆ ಪಂದ್ಯ ಮುಗಿಯಬೇಕಿತ್ತು. ಆದರೆ ಸಂಜೆ 5:30 ಗಂಟೆಗೆ ಮುಂಚೆ ಮುಗಿಯಿತು. ಸಂಜೆ 5 ಗಂಟೆಗೆ ಮಳೆ ಬಂದು ಪಂದ್ಯ ಮತ್ತೆ ಶುರುವಾಗುವ ಸಾಧ್ಯತೆ ಇಲ್ಲ ಎಂದು ಅಂಪೈರ್ ನಿರ್ಧರಿಸಿ ಆ ದಿನವನ್ನು ಆಟವನ್ನಾದರೆ ನಿಲ್ಲಿಸಿದರೆ ಅಂತಾನೆ ಹೇಳ್ಬಹುದು. ಇನ್ನು ಮತ್ತೆ ಮಳೆ ಬಂದರೆ ಶ್ರೀಲಂಕಾ ಫಾಲೋವನ್ನು ತಪ್ಪಿಸಬಹುದು. ಹಾಗಾದರೆ ಭಾರತ ಗೆಲ್ಲಲು ಸಾಧ್ಯವಾಗದೆ ಡ್ರಾ ಆಗಿ ತೃಪ್ತಿ ಪಡಬೇಕಾಗುತ್ತದೆ. ಆದ್ದರಿಂದ 4ನೇ ದಿನ ಮೊದಲನೇ ಸೆಕ್ಷನ್ ತುಂಬಾ ಮುಖ್ಯ. ಆ ಸಮಯದಲ್ಲಿ ಯಾವ ತಂಡ ಮೇಲ್ಗೈ ಸಾಧಿಸುತ್ತದೆ ಎಂದು ಕಾದು ನೋಡಬೇಕಿದೆ ಅಂತಾನೆ ಹೇಳ್ಬಹುದು. ನಿಮ್ಮ ಪ್ರಕಾರ ನಮ್ಮ ಭಾರತ ತಂಡ 2ನೇ ಟೆಸ್ಟ್ ಪಂದ್ಯದಲ್ಲಿ ಶ್ರೀಲಂಕಾ ವಿರುದ್ಧ ಗೆಲ್ಲುತ್ತಾ ಇಲ್ವಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.